ಈಗ ಒಂದು MLA ಎಲೆಕ್ಷನಲ್ಲಿ ಅವರಿಗೆ ಸೋತು ಬುದ್ಧಿ ಬಂದಿದೆ. ಲೋಕಸಭಾ ಚುನಾವಣೆಯಲ್ಲಿ ಅವರ ಅದೃಷ್ಟ ಗೆದ್ದರೆ ಇಲ್ಲಿ ಮೇಲೊಂದು ಚೇಂಜ್ ಆಗಬೇಕು ಅಂತ ಹೇಳ್ಬಿಟ್ಟು ಕೋರ್ಕೊಂತೀವಿ ಅಷ್ಟೇ. ಏನು ಮಾಡಿ ಈ ಭಾಗದಲ್ಲಿ ಏನು ಕೆಲಸನೂ ಮಾಡಿಲ್ಲ, ಏನು ಅಭಿವೃದ್ಧಿನೂ ಮಾಡಿಲ್ಲ. ಬಟ್ ನೋಡಿದ್ರೆ ಎಲ್ಲ ಕಡೆ ಅವ್ರದ್ದೇ ಇರುತ್ತೆ ವಿಡಿಯೋಗಳು ಮಾಡ್ತಾರೆ, ಏನು ಮಾಡ್ತಾರೆ, ಮಾತುಗಳೆಲ್ಲ ಐತೆ ಅಷ್ಟೇ, ಕೆಲಸ ಇದೆ. ಕೆಲಸ ಮಾಡುತ್ತೆ ಅಥವಾ JDS ಗಿದ್ದ ಕೆಲಸ ಮಾಡುತ್ತೆ? ನಮ್ಮ ಭಾಗದಲ್ಲಿ JDS ಗಿದ್ರೇನೆ ಕೆಲಸ ಮಾಡ್ತೀವಿ. JDS ಕೆಲಸ ಮಾಡುತ್ತೆ. ಈ ಬಾರಿ ಮೈತ್ರಿ ಆಗಿದಾರಲ್ಲ ಸರ್ BJP? ಅದೇ ಎರಡು ಮೈತ್ರಿ ಆಗೈತೆ, ನಾವಂದ್ರೆ JDS ಗೆ. ಈಗ ಕರ್ನಾಟಕ ಸರ್, ಈಗ ಯಾವುದೇ ಒಂದು ವಿಶ್ವಾಸದಲ್ಲಿ ಒಂದು ಪೊಲಿಟಿಕಲ್ ಹತ್ರ ಹೋಗ್ಬೇಕು ಅಂದರೆ ಆಗಲೇ ಹೇಳ್ದಂಗೆ ನಮಗೆ ಸಾಥ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೋಗೋದು. ಕಾರ್ಯಕರ್ತರಾದ್ಮೇಲೆ ಸಣ್ಣ ಪುಟ್ಟ ಏನೋ ಮಿಸ್ಟೇಕ್ ಮಾಡ್ತಾರೆ, ಅದನ್ನು ಕರೆಕ್ಷನ್ ಮಾಡಬೇಕು. ಅದು ಬಿಟ್ಬಿಟ್ಟು FIR ಹಾಕ್ಸಿದ್ರೆ ಯಾರಿಗೇ ಆಗಲಿ ತೊಂದರೆ ಆಗುತ್ತೆ. ಎಕ್ಸಾಂಪಲ್ಲು, ನನಗೆ ಒಂದು FIR ಹಾಕ್ಸಿದ್ರು, 6 ದಿನ ಜೈಲಲ್ಲಿದ್ದೆ, 7 ತಿಂಗಳು ಬಸ್ರಿ ನಮ್ಮ ಮಿಸ್ಸಸ್ಸು. ಆ ಥರ ಕಷ್ಟದಲ್ಲೂ ನಾವು ತುಂಬ ಬಾಧೆ ಬಿದ್ವಿ. ನಾನು ತಪ್ಪೇನೂ ಮಾಡಿರಲಿಲ್ಲ. ಈ ಥರ ಒಂದು 3,000 FIR ಹಾಕ್ಸಿರ್ತಾರೆ. ದಯವಿಟ್ಟು ಎಲ್ಲ MP ನಮ್ಮ ಲೋಕಸಭೆ ಇದರಲ್ಲಿ ಎಷ್ಟು ಡಿಸ್ಟಿಕ್ ಬರುತ್ತೋ ಎಲ್ಲರಿಗೂ ಇದೇ ಹೇಳೋದು, ಒಂದು ಇವರು FIR ಹಾಕೋದು ಬಿಟ್ಟರೆ ಮುಂದಕ್ಕೆ ಬರ್ಬೋದು. ಆತ ಮಾತ್ರ ಇಂಪ್ರೂವ್ಮೆಂಟ್ ಆಗಿದ್ದೇನೆ, ನಾನು ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿಲ್ಲ. ಇಂಪ್ರೂವ್ಮೆಂಟ್ ಆಗಿದ್ದೇನೆ, ಜನಕ್ಕೆ ಏನೂ ಮಾಡಿಲ್ಲ. 10 ಜನ ಅಲ್ಲ 100 ಜನ ಲೀಡ್ರನ್ನ ಅವ್ರ ಜೊತೆಲಿರೋರನ್ನೇ ಕರ್ಕೊಂಬಂದ್ರು ಯಾರಿಗೂ ಏನೂ ಮಾಡಿಲ್ಲ. ಇಲ್ಲಿ ಲೂಸ್ ಪೋಲ್ ಆಗಿದ್ದು ಆ ಕಾರ್ಯಕರ್ತರಿಂದನೇ. ಫಸ್ಟು FIR ಹಾಕ್ಸೋದು ಬಿಡಬೇಕು. ಅದರಲ್ಲಿ ಯಾರನ್ನ ಗಲಾಟೆ ಬಿದ್ದು ಬಂದರೆ ಸಮಾಧಾನವಾಗಿ ಹೋಗೋದನ್ನು ತಾಮಸವಾಗಿ ಮಾತಾಡೋದು ಕಲಿಬೇಕು. ಈಗ ಒಂದು MLA ಎಲೆಕ್ಷನಲ್ಲಿ ಅವರಿಗೆ ಸೋತು ಬುದ್ಧಿ ಬಂದಿದೆ. ಲೋಕಸಭಾ ಚುನಾವಣೆಯಲ್ಲಿ ಅವರ ಅದೃಷ್ಟ ಗೆದ್ದರೆ ಇಲ್ಲಿ ಮೇಲೊಂದು ಚೇಂಜ್ ಆಗಬೇಕು ಅಂತ ಹೇಳ್ಬಿಟ್ಟು ಕೋರ್ಕೊಂತೀವಿ ಅಷ್ಟೇ. ಸರ್, ಈ ಭಾಗದಲ್ಲಿ ನಿಮಗೆ ಇವಾಗ ಯಾಕೆ ಸುಧಾಕರ್ ಅವ್ರು ಸೋಲ್ಬೇಕು, ರಕ್ಷಾರಾಮಯ್ಯ ಅವ್ರು ಗೆಲ್ಲಬೇಕು ಅಂತ ಅನ್ಸುತ್ತೆ? ಸರ್, ಜನ ಚೇಂಜ್ ಕೇಳ್ತಾರೆ ಅಲ್ವಾ? ಪ್ರತಿಯೊಬ್ಬರು ಅಷ್ಟೇ. ದಿನ ಬಿರಿಯಾನಿ ತಿಂದರೆ ಬೇಜಾರಾಗಲ್ವಾ? ದಿನ ಅನ್ನ ಸಾರು ತಿಂದರೆ ಬೇಜಾರಾಗಲ್ವಾ? ಆ ಥರ ಈಗ ಮೊದಲಿಂದ ಏನಿದೆಯೋ ಕಾಂಗ್ರೆಸ್ ಗೌರ್ಮೆಂಟ್ ಬಂತು, ಅದಾದಮೇಲೆ ಈಗ ಮೋದಿ ಗೌರ್ಮೆಂಟ್ ಬಂತು, ನಾವೀಗ ಚೇಂಜ್ ಕೇಳ್ತಾ ಇದ್ದೀವಿ. ಬೇರೆ ನಮಗೆ ಕಾಂಗ್ರೆಸ್ ಯಥಾಸ್ಥಿತಿ ಏನಿದೆಯೋ ಅದೇ ಬರಲಿ ಅಂತ ಕೋರ್ಕೊತೀವಿ ಅಷ್ಟೇ. ಥ್ಯಾಂಕ್ ಯು ಸರ್. ಅದ್ರ ಜೊತೆಗೆ ಬಚ್ಚೇಗೌಡರು MP ಆಗಿ ಗೆದ್ದಿದ್ರು. ಇವರಿಬ್ರು ಈ 5 ವರ್ಷದಲ್ಲಿ ಮತ್ತೆ 8 ತಿಂಗಳಲ್ಲಿ ಏನಾದರೂ ಕೆಲಸ ಮಾಡಿದಾರಾ? ಯಾರು ಏನು ಮಾಡಿದ್ರು? ಬಚ್ಚೇಗೌಡರು ಬಂದಿದ್ದಾರಾ ಸರ್ ಈ ಭಾಗಕ್ಕೆ? MP ಆಗಿದ್ರು ಕಳೆದ 5 ವರ್ಷದಿಂದ. ಆಗಿದ್ರು. ಈ ಭಾಗದಲ್ಲಿ ಏನೋ ಬಂದ ಅಭಿವೃದ್ಧಿ ಕೆಲಸಗಳು, ಜನಪರವಾಗಿ ಏನೋ ಕೆಲಸ ಮಾಡಿದಾರ, ರೈತರ ಜೊತೆಗೆ ಮಾಡಿದ್ದಾರೆ. ಈಗ ಪ್ರದೀಪ್ ಈಶ್ವರರ ಊರ ಹತ್ರದಲ್ಲೇ ಇದೀವಿ ನಾವು. ಪ್ರದೀಪ್ ಈಶ್ವರ್ ಎಲ್ಲಿ ನೋಡಿದ್ರು ಎಲ್ಲ ಚಾನಲ್ಗಳಲ್ಲೂ ಬರ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಏನಾದ್ರು ಕೆಲಸ ಮಾಡಿದಾರಾ ಈ ಬಾರಿ? ಏನು ಮಾಡಿಲ್ಲ. ಈ ಭಾಗದಲ್ಲಿ ಏನು ಕೆಲಸನೂ ಮಾಡಿಲ್ಲ, ಏನು ಅಭಿವೃದ್ಧಿನೂ ಮಾಡಿಲ್ಲ. ಬಟ್ ನೋಡಿದ್ರೆ ಎಲ್ಲ ಕಡೆ ಅವ್ರದ್ದೇ ಇರುತ್ತೆ ವಿಡಿಯೋಗಳು. ಮಾಡ್ತಾರೆ, ಏನು ಮಾಡ್ತಾರೆ, ಮಾತುಗಳೆಲ್ಲ ಐತೆ ಅಷ್ಟೇ, ಕೆಲಸ ಇಲ್ಲ. ಈಗ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆಯಲ್ಲ, ಕಾಂಗ್ರೆಸ್ ಸರ್ಕಾರ ಹೆಂಗ್ ಕೆಲಸ ಮಾಡ್ತಿದೆ ಅನ್ಸುತ್ತೆ? ಏನು ಕೆಲಸ ಮಾಡ್ತಾ ಇಲ್ಲ ಸರ್, ಸುಮ್ಮನೆ ಆಶ್ವಾಸನೆ ಕೊಟ್ಟು ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಸರ್, ಕೇಂದ್ರದಲ್ಲಿ ಪ್ರಧಾನಿ ಆಗಬೇಕು ಅಂದ್ರೆ ಯಾರು ಪ್ರಧಾನಿ ಆದ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ? ನರೇಂದ್ರ ಮೋದಿ ಆದರೆ ಮಾತ್ರ ಅಭಿವೃದ್ಧಿ ಆಗ್ತದೆ, ಇಲ್ಲಾಂದ್ರೆ ಆಗಲ್ಲ. ಯಾಕೆ ಆಗ್ಬೇಕು ಅನ್ಸುತ್ತೆ? ಚೆನ್ನಾಗಿ ಮಾಡ್ತಾರೆ, ದೇಶ ಅಭಿವೃದ್ಧಿ ಮಾಡ್ತಾರೆ, ಅದು ಮಾಡಿಬಿಟ್ಟು ಇದು ಮಾಡ್ತಾರೆ ಅಷ್ಟೇ. ಸರ್, ನಿಮ್ಮ ಭಾಗದಲ್ಲಿ ಏನೇನು ಸಮಸ್ಯೆಗಳಿದೆ ಸರ್ ಈ ಭಾಗದಲ್ಲಿ? ಇವಾಗ MP ಸರಿಯಾಗಿ ಈ ಭಾಗದಲ್ಲಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ MLA ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅಂತಾರೆ. ಏನೇನು ಸಮಸ್ಯೆಗಳಿದೆ ಸರ್ ಈ ಭಾಗದಲ್ಲಿ? ಈ ಭಾಗದಲ್ಲಿ ಸಮಸ್ಯೆಗಳೈತೆ, ಬಟ್ ಇವಾಗ ನಮ್ಮ ಸುಧಾಕರ್ ಸರ್ನ ಗೆಲ್ಲಿಸಿದ್ರೆ ನಮ್ಮ ಕೆಲಸಗಳು ಚೆನ್ನಾಗಿ ಆಗ್ತವೆ ಅಷ್ಟೇ. ಅಂದರೆ ಈ ಬಾರಿ ರಕ್ಷಾರಾಮಯ್ಯ ಮತ್ತು ಸುಧಾಕರ್ ಅವರ ಇಬ್ಬರ ನಡುವೆ ಪೈಪೋಟಿನಲ್ಲಿ ಯಾರು ಗೆಲ್ಬೋದು, ಯಾರು ಗೆದ್ದರೆ ಚೆನ್ನಾಗಿರುತ್ತೆ? ನಮ್ಮ ಸುಧಾಕರ್ ಅಣ್ಣನ ಗೆಲ್ತಾರೆ. ಸುಧಾಕರ್ ಗೆದ್ದರೆ ಚೆನ್ನಾಗಿರುತ್ತೆ, ಗೆಲ್ತಾರೆ. ಆದರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡಿರೋರು ಕಳೆದ ಬಾರಿ ಸೋತೋಗಿದ್ರಲ್ಲ ಸರ್ MLA ಎಲೆಕ್ಷನಲ್ಲಿ. ಏನು ಬೈ ಚಾನ್ಸು ಮಿಷ್ಟ ಆಶ್ವಾಸನೆಗಳು ಇವರು ಫೋರ್ಜರಿ ಮಾಡಿಬಿಟ್ಟು ಆಶ್ವಾಸನೆ ಕೊಟ್ಬಿಟ್ರು. ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಈ ಭಾಗದಲ್ಲಿ ಏನು ತೊಂದರೆ ಇಲ್ಲ, ಪ್ರತಿ ಕರೆಕ್ಟಾಗಿ ಗೆಲ್ತಾರೆ. ವೀರಪ್ಪ ಮೊಯ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಅವರು 1-2 ಸಾರಿ ಇಲ್ಲಿ ಗೆದ್ದಿರ್ತಾರೆ. ಏನಾದರೂ ಕೆಲಸ ಮಾಡಿದಾರಾ? ಏನು ಮಾಡಿಲ್ಲ, ಏನಿಲ್ಲ. ಈ ಭಾಗದಲ್ಲಿ ಏನು ಕೆಲಸನೇ ಮಾಡಿಲ್ಲ. ಮುಚ್ಚಗಳು ಮಾಡಿ ಸರ್, ಮಗ ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಅಪ್ಪ BJP ಇದ್ದಾರೆ, ಹೆಂಗಿರುತ್ತೆ? ಏನು ಅವರು ಇದನ್ನು ಸ್ಟ್ಯಾಂಡಿಂಗು, ಅಪ್ಪ ಒಂದು ಪಾರ್ಟಿ, ಮಗ ಒಂದು ಪಾರ್ಟಿ, ಏನು ಮಾಡೋಕ್ಕಾಗ್ತದೆ? ಇವಾಗ ಅವರು ಹೊರಟೋದ್ರಲ್ಲ. ಹೌದು. ನಮ್ಮ ಸುಧಾಕರ್ ಬಂದಿದ್ದಾರೆ. ಇವಾಗ ನಮ್ಮ ಸುಧಾಕರ್ ಸಾರು ಕೆಲಸ ಚೆನ್ನಾಗಿ ಚೆನ್ನಾಗಿ ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು ಸರ್. MLA ಪರವಾಗಿಲ್ಲ ಮಾಡ್ತಾವ್ರೆ. ಅಂದರೆ ಅವ್ರದ್ದು ಸರ್ಕಾರ, ಅವ್ರದ್ದು ಕಾಂಗ್ರೆಸ್ ಐತೆ, ಇವ್ರು JDS ನಮ್ಗೆ ಗೆದ್ದಿರೋದು. ಇವ್ರ ಕೆಲಸ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಏನೋ ಬರೋ ಫಂಡಲ್ಲಿ ಏನೋ ಮಾಡಿಸ್ತಾರೆ, ಎಕ್ಸ್ಟ್ರಾ ಏನೋ ಮಾಡ್ಸೋಕ್ಕಾಗ್ತಾ ಇಲ್ಲ. ಈ ಬಾರಿ ಕೋಲಾರದಲ್ಲಿ ಯಾರು ಗೆದ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ಸುತ್ತೆ?
ಎಲ್ಲಿ ಇನ್ನೂ ನ್ಯಾಯವಾಗಿ ಇದೆ ಡಿಕ್ಲೇರ್ ಆಗಲಿಲ್ಲಲ್ಲ ಸೀಟ್ ಯಾರಿಗೆ ಅಂತ. ಇವಾಗ ಸೀಟ್ ಘೋಷಣೆ ಆಗಿದೆಯಲ್ಲ, ಮೊನ್ನೆ ಮುನಿಯಪ್ಪ ಅವ್ರಿಗೆ ಅಳಿಯಕ್ಕೆ ಕೊಡಬೇಕು ಅಂತಾಗಿತ್ತು, ಆಮೇಲೆ ಬೇರೆಯವ್ರಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಅಲ್ಲಿ. ಸೊ ಈ ಭಾಗದಲ್ಲಿ ಕಾಂಗ್ರೆಸ್ ಗೆದ್ರೆ ಕೆಲಸ ಮಾಡುತ್ತಾ ನಿಮ್ಮ ಕೋಲಾರದಲ್ಲಿ, ಅಥವಾ ಬಿಜೆಪಿ ಗೆದ್ರೆ ಕೆಲಸ ಮಾಡುತ್ತಾ, ಅಥವಾ JDS ಗೆದ್ರೆ ಕೆಲಸ ಮಾಡುತ್ತಾ ಅಂತ? ನಮ್ಮ ಭಾಗದಲ್ಲಿ JDS ಗೆದ್ರೇನೆ ಕೆಲಸ ಮಾಡ್ತಾ ಇದ್ವಿ. JDS ಕೆಲಸ ಮಾಡುತ್ತೆ. ಈ ಬಾರಿ ಮೈತ್ರಿ ಆಗಿದಾರಲ್ಲ ಸರ್ ಬಿಜೆಪಿ ಜೊತೆ? ಅದೇ ಎರಡು ಮೈತ್ರಿ ಆಗೈತೆ, ನಾವಂದ್ರೆ JDSಗೆ ಹಾಕ್ತೀವಿ. ಈಗ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಏನಿದೆ ಅದು ಜನರ ಪರವಾಗಿ ಕೆಲಸ ಮಾಡ್ತಿದೆ ಅಂತ ಅನ್ಸುತ್ತಾ? ಏನು ಈ ಎಲೆಕ್ಷನ್ ಮುಗಿಯೋವರೆಗೂ ಮಾಡ್ತಾ ಇದ್ದೇನೆ, ಆಮೇಲೆ ಗ್ಯಾರಂಟಿಗಳು ಇಲ್ಲ ಯಾವುದೂ ಇಲ್ಲ ಅಂತ ಇದ್ದಾರೆ. ಎಲ್ಲಿ ಎಲ್ಲ ಗ್ಯಾರಂಟಿಗಳು ಕೊಟ್ಬಿಟ್ಟು ಸುಮ್ಮನೆ ಎಲ್ಲರನ್ನು ಮೋಸ ಮಾಡಿಕೊಂಡು ಸರ್ಕಾರ ನಡೆಸ್ತಾವ್ರೆ. ಸೊ ಮುಂದಿನ ಬಾರಿ ಯಾರು ಈ ದೇಶದ ಪ್ರಧಾನಿ ಆದರೆ ತುಂಬಾ ಜನ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಮೋದಿನೇ ಆಗಬೇಕು, ಮೋದಿನೇ ಆಗಬೇಕು. ಕಾಂಗ್ರೆಸ್ ಇಂದ ಪ್ರಧಾನಿ ಕ್ಯಾಂಡಿಡೇಟ್ ಆಗ್ಬೋದು ಅಂದ್ರೆ ಯಾರಾಗ್ಬೋದು ಸರ್? ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರ, ರಾಹುಲ್ ಗಾಂಧಿ ಅವರ, ಯಾರು ಕ್ಯಾಂಡಿಡೇಟ್ ಆದ್ರೆ ಚೆನ್ನಾಗಿರುತ್ತೆ? ಮಲ್ಲಿಕಾರ್ಜುನ್ ಖರ್ಗೆ ಆದರೆ ಅವ್ರಿಗೆ ಅನುಭವ ಇರ್ತೈತೆ, ಅವ್ರು ನಡೀತೈತೆ. ರಾಹುಲ್ ಗಾಂಧಿ ಆದರೆ ಅವ್ರಿಗೆ ಏನು ಗೊತ್ತಿರ್ತೈತೆ. ಮುಂದಿನ ದಿನ ಚುನಾವಣೆಗಳಲ್ಲಿ ಜನರು ಏನನ್ನು ನೋಡಿ ವೋಟ್ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ದೇಶ ಅಭಿವೃದ್ಧಿ ನೋಡಿ ವೋಟ್ ಮಾಡಬೇಕು ಅನಿಸ್ತೈತೆ. ಅಕಸ್ಮಾತ್ ಇವರೆಲ್ಲ ಚುನಾವಣೆಗೆ ಪ್ರಚಾರಕ್ಕೆ ಬಂದಾಗ, ಕ್ಯಾಂಪೇನ್ಗೆ ಬಂದಾಗ ಜನ ಏನಂತ ಕೇಳ್ಬೇಕು ಅವ್ರನ್ನ? ಏನು ಕೇಳೋಕ್ಕಾಗ್ತೈತೆ, ಈಗ ದೇಶ ಅಭಿವೃದ್ಧಿ ಮಾಡ್ತಾವನೆ ಮೋದಿ, ಅವ್ರ ಸರ್ಕಾರ ನಡೆದ್ರೆ ಚೆನ್ನಾಗಿರ್ತೈತೆ ಅಂತ ಕೇಳಿ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.